ಹಲೋ ಚಾಂಪಿಯನ್ಸ್. ಸೊ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತೂ ಮಸ್ತಾಗಿದೆ. ಕ್ವಶನ್ಸು ನೋಡಿದ್ದೀರಾ. ಸೊ ಒಂದು ಸೊಲ್ಯೂಷನ್ಸು ಇದೆ. ಸೊ ಸೊಲ್ಯೂಷನ್ಸಲ್ಲಿ ತೋರಿಸಿದ್ದೀನಿ ಎಷ್ಟು ರಿಪೀಟ್ ಆಗಿದೆ ಅಂತ. ಎಷ್ಟು ರಿಪೀಟ್ ಅಲ್ಲ, ಒಂದು ಕ್ವಶನ್ ಬಿಟ್ಟರೆ ಕೆಮಿಸ್ಟ್ರಿ ಅಂತೂ ಫುಲ್ ಏನು ಒಂದು 2-3 ವೀಡಿಯೋಸಲ್ಲಿ ಬಂದಿದೆ. ಅಗೇನ್ ಫಿಸಿಕ್ಸ್ ಅಂತೂ 2 ವೀಡಿಯೋಸಲ್ಲೇ ಬಂದಿದೆ. ಸೊ PYQs ಕ್ವಿಕ್ಕಾಗಿ ನೋಡೋಣ, ಬಿಕಾಸ್ ಏನೇ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್. ಈ PYQs ಮಾಡಬೇಕಾದ್ರೆ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್, ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಲೈಡಲ್ಲಿ ಐ ಹ್ಯಾವ್ ದ ಸೊಲ್ಯೂಷನ್ಸ್ ಆಲ್ಸೋ. ಸೊ ಏನು ಬರೀಬೇಕು, ಸೊ ಅದ್ರ ಬರೆದ್ರೆ ಡೆಫಿನೆಟಾಗಿ ಮಾರ್ಕ್ಸ್ ಬರುತ್ತೆ. ಬಿಕಾಸ್ ಇದೇನು ಪಾಯಿಂಟ್ಸ್ ಇದೆ, ಸೊ ದಿಸ್ ಆರ್ ಗಿವನ್ ಅಗೇನ್ ಬೈ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಅವ್ರು ಕೊಟ್ಟಿರೋದ್ರಿಂದ ಸೊ ಆಬ್ವಿಯಸ್ಲಿ ಯು ವಿಲ್ ಬಿ ಆನ್ ಅ ಸೇಫರ್ ಸೈಡ್. ಸೊ ಇದು ಬಿಟ್ಟು ನೀವು ಎಕ್ಸ್ಟ್ರಾ ಬರೀತೀರಾ ಅಂದ್ರೂ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆನಾ? ಸೊ ಕ್ವಿಕ್ಕಾಗಿ ಸೊ ವಾಟ್ ಈಸ್ ರೋಸ್ಟಿಂಗ್? ಸೊ ರೋಸ್ಟಿಂಗ್ ಅಂದರೆ ಏನು? ಸೊ ರೋಸ್ಟ್ ಮಾಡಿ, ಸೊ ಈಗ ದೋಸೆ ಫುಲ್ಲು ರೋಸ್ಟ್ ಮಾಡಿ ಅಂತಾರೆ. ಸೊ ಏನು ರೋಸ್ಟ್ ಅಂದರೆ ಸೊ ಗರಿ ಆಗಿರಬೇಕು ಹಾಗೆ. ಸೊ ರೋಸ್ಟಿಂಗ್ ಅಂದರೆ ಅಂದರೆ ಮೆಟಲ್ ಓವರ್ ಅಥವಾ ಹೀಟ್ ಮಾಡಬೇಕಾದ್ರೆ ಹೆಂಗೆ ಹೀಟ್ ಮಾಡ್ತೀವಿ? ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಆಕ್ಸಿಜನ್. ಸೊ ಜಾಸ್ತಿ ಹೀಟ್ ಮಾಡ್ತೀವಿ, ಸೊ ರೋಸ್ಟಿಂಗ್. ಅದೇ ಕ್ಯಾಲ್ಸಿನೇಷನಲ್ಲಿ ಕಮ್ಮಿ ಹೀಟ್ ಅಂದರೆ ಲೈಕ್ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನಲ್ಲಿ ಹೀಟ್ ಮಾಡ್ತೀವಿ. ಸೊ ರೋಸ್ಟಿಂಗ್ ಇನ್ ಮೆಟಲರ್ಜಿ. ಸೊ ಮೆಟಲರ್ಜಿ, ಅದಕ್ಕೆ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ರೆ ಮೆಟಲರ್ಜಿ, ಬೇರೆ ಏನಾದರೂ ಅನ್ಕೋಬಾರ್ದು ಅಂತ. ಸೊ ಗಿವ್ ರೀಸನ್. ಅಯೋನಿಕ್ ಕಾಂಪೌಂಡ್ಸ್ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಮೋಲ್ಟನ್ ಸ್ಟೇಟಲ್ಲಿ ಕಂಡಕ್ಟ್ ಮಾಡುತ್ತೆ, ಯಾಕೆ? ಸೊ ಸಾಲಿಡ್ ಸ್ಟೇಟಲ್ಲಿ ಏನಿದೆ, ಇಟ್ ವಿಲ್ ಬಿ ಅಂದರೆ ಟೈಟ್ ಆಗಿರುತ್ತೆ. ಸೊ ಫ್ರೀ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇರಲ್ಲ. ಸೊ ಅದೇ ಮೋಲ್ಟನ್ ಸ್ಟೇಟಲ್ಲಿ ಏನಾಗುತ್ತೆ, ಸೊ ದ ಎಲೆಕ್ಟ್ರಾನ್ ಕ್ಯಾನ್ ಟ್ರಾವೆಲ್ ಅಥವಾ ಮೂವ್ ಫ್ರೀಲಿ. ಸೊ ನಿಮಗೆ ಕಂಡಕ್ಟ್ ಲೈಕ್ ಕರೆಂಟ್, ಎಲೆಕ್ಟ್ರಿಸಿಟಿಲೂ ಹೇಳಿದ್ದೀನಿ. ಸೊ ಮೂವ್ಮೆಂಟ್ ಆಫ್ ಚಾರ್ಜಸ್ ಇರಬೇಕು. ಸೊ ವಾಟ್ ಈಸ್ ಎಲೆಕ್ಟ್ರಿಸಿಟಿ? ಇಟ್ ಈಸ್ ಅ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ನಿಮಗೆ ಎಲ್ಲ ಫುಲ್ ಟೈಟಾಗಿತ್ತು, ಎಲ್ಲೂ ಮೂವ್ ಆಗೋದಕ್ಕೆ ಜಾಗ ಇಲ್ಲ ಅಂದರೆ ಸೊ ಮತ್ತು ಕರೆಂಟ್ ಎಲ್ಲಿಂದ ಪಾಸ್ ಆಗಬೇಕು? ಅದೇ ಫ್ರೀ ಮೂವ್ಮೆಂಟ್ ಇತ್ತು ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್, ಸಿಲ್ವರ್ ಆರ್ಟಿಕಲ್ಸ್ ವೆನ್ ಎಕ್ಸ್ಪೋಸ್ ಟು ಏರ್ ಗ್ರ್ಯಾಜುಯಲಿ ಟರ್ನ್ಸ್ ಬ್ಲ್ಯಾಕಿಶ್. ಯಾಕೆ? ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ಸಿಲ್ವರ್ ಸಲ್ಫೈಡ್, Ag2S. ಆ್ಯಂಡ್ ಅಗೇನ್ ಇದನ್ನು ನೀವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಲೇಡಿ ಹಿಂಗೆ ಕೈಯಲ್ಲಿ ಟಾರ್ಚ್ ಇಟ್ಕೊಂಡಿರ್ತದೆ. ಸೊ ಯಾವುದು? US ಅಲ್ಲಿ ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ್ಯಕ್ಚುಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್. ಓಕೆ, ಸಿಲ್ವರ್ ಅಲ್ಲ. ಓಕೆ, ಸೊ ಸಿಲ್ವರ್. ನೆಕ್ಸ್ಟು ಹಾಂ, ಸೊ ಕಾಪರ್. ಓಕೆ, ನೆಕ್ಸ್ಟ್ ಅದು ಬಂದಾಗ ಹೇಳ್ತೀನಿ, ಫೈನ್. ಸೊ ಕೆಮಿಕಲ್ ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ವೆನ್ ಕಾಪರ್ ಈಸ್ ಆ್ಯಡೆಡ್ ಟು ಐರನ್ ಸಲ್ಫೇಟ್ ಸೊಲ್ಯೂಷನ್. ಯಾಕೆ? ಐರನ್ ಸಲ್ಫೇಟ್, ಸೊ ಕಾಪರ್ ಮತ್ತು ಐರನ್ ತೊಗೊಂಡಾಗ, ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್, ಕಾಪರ್ ಈಸ್ ನಾಟ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಸೊ ಕಾಪರ್ನ ನೀವು ಐರನ್ ಸಲ್ಫೇಟಿಗೆ ಹಾಕಿದ್ರೆ ಹಂಗೆ ಇರುತ್ತೆ, ಬಿಕಾಸ್ ಕಾಪರ್ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ಐರನ್ ಫ್ರಮ್ ಇಟ್ಸ್ ಸೊಲ್ಯೂಷನ್. ಓಕೆ. ಸೊ ಸೊಲ್ಯೂಷನ್ಸ್ ಬೇಕು ಅಂದರೆ ಕ್ವಿಕ್ಕಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ, ಫೈನ್. ನೆಕ್ಸ್ಟ್, ಅಲಾಯ್ಸ್ ಆಫ್ ಐರನ್ ಆರ್ ಮೋರ್ ಯೂಸ್ಫುಲ್ ವೆನ್ ಕಂಪೇರ್ಡ್ ಟು ಪ್ಯೂರ್ ಐರನ್. ಆಬ್ವಿಯಸ್ಲಿ, ಬಿಕಾಸ್ ಪ್ಯೂರ್ ಐರನ್ ಈಸ್ ವೆರಿ ಸಾಫ್ಟ್, ತುಂಬ ಸಾಫ್ಟ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಕಾರ್ಬನ್ನು, ಜಿಂಕ್ ಅದನ್ನೆಲ್ಲ ಬೇರೆ ಬೇರೆ ವೇರಿಯಸ್ ಲೈಕ್ ರೇಷಿಯೋಸಲ್ಲಿ ಹಾಕಿದಾಗ ಇಟ್ ಬಿಕಮ್ ಸ್ಟ್ರಾಂಗ್. ಸೊ ಸ್ಟೈನ್ಲೆಸ್ ಸ್ಟೀಲ್ ಮಾಡಬೇಕಾದ್ರೆ ಒಂದು ರೇಷಿಯೋ, ಅಥವಾ ನಮಗೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆಂಟ್ ಬೇಕು ಅಂದರೆ, ಈಗ ಐರನ್ ಅಂದರೆ ಎಲ್ಲ ಒಂದೇ ಐರನ್ ಇರಲ್ಲ. ಸೊ ಅದರಲ್ಲೂ ಬೇರೆ ಬೇರೆ ಸ್ಟ್ರೆಂತು ಸೊ ಎಲ್ಲ ಇರೋದು, ಪ್ರಾಪರ್ಟೀಸ್ ಇರುತ್ತೆ. ಸೊ ನಮ್ಗೆ ಯಾವ ಪ್ರಾಪರ್ಟೀಸ್ ಬೇಕೋ ಆ ರೇಷಿಯೋಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಹಾಕ್ತೀವಿ. ಓಕೆ. ಕಾಪರ್ ಲೂಸಸ್ ಇಟ್ಸ್ ಬ್ರೌನ್ ಲೇಯರ್ ಗ್ರ್ಯಾಜುಯಲಿ ವೆನ್ ಎಕ್ಸ್ಪೋಸ್ ಟು ಏರ್. ಓಕೆ, ಇಲ್ಲಿ ಸೊ ಏನಾಗುತ್ತೆ, ಕಾಪರ್ ಕಾರ್ಬೋನೇಟ್ ಆಗುತ್ತೆ. ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್, ಸೊ ಇಟ್ ಫಾರ್ಮ್ಸ್ ಕಾಪರ್ ಕಾರ್ಬೋನೇಟ್ ವಿಚ್ ಇಸ್ ಗ್ರೀನ್ ಕಲರ್. ಅದೇ ಹೇಳ್ತೇನಲ್ಲ ಈಗಷ್ಟೇ ಸ್ಟಾರ್ಟಿಂಗಲ್ಲಿ, US ಅಲ್ಲಿ ಒಂದು ಹಿಂಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇಟ್ ಈಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಕಾಪರ್. ಸೊ ಕಾಪರ್ ಏನಾಗ್ತದೆ, ಈ ಒಂದು ಅಟ್ಮಾಸ್ಫಿಯರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಸೊ ಅದು ಗ್ರೀನ್ ಕಲರ್. ಈಗ ನೀವು ಆ್ಯಕ್ಚುಲಾಗಿ ಈಗ ನೋಡಿದ್ರಿ ಅಂದರೆ, ಸೊ ಎಲ್ಲ ಫೋಟೋಸೆಲ್ಲ ಅಟ್ಲೀಸ್ಟ್ ನೋಡೋದಂದರೆ ಗ್ರೀನ್ ಕಲರ್ ಕಾಣಿಸ್ತದೆ. ದಟ್ ಈಸ್ ನಾಟ್ ಗ್ರೀನ್, ಇಟ್ ಈಸ್ ಆ್ಯಕ್ಚುಲಿ ಬ್ರೌನಿಶ್. ಇಟ್ ವಾಸ್ ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಅದನ್ನು ತೊಗೊಂಡು ಬಂದು ಅಲ್ಲಿ ನಿಲ್ಲಿಸಿದಾಗ ಫ್ರೆಂಚ್ ರೆವಲ್ಯೂಷನ್ ಎಲ್ಲ ನೀವು ಹಿಂದೆ ಹೋದ್ರಿ ಅಂದರೆ, ಸೊ ಅದು ಸ್ಟಾರ್ಟಿಂಗ್ ಇಟ್ ವಾಸ್ ಬ್ರೌನ್ ಬಿಕಾಸ್ ಕಾಪರ್. ಸೊ ಕಾಪರ್ ಇತ್ತು, ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್. So now it has turned to green because of corrosion. Why? Because of copper carbonate. Aluminium oxide is called amphoteric oxide because it reacts with both acid as well as base to form salt and water. Okay, so solutions quick agi. Okay, done. Next, write the balanced chemical equation. Okay, ille kottbittidene. Aluminium reacts with dilute hydrochloric acid.
So aluminum plus HCl, aluminum chloride, hydrogen, because metal is reacting with an acid, it forms salt and hydrogen is released. So salt to hydrogen. So balance ಮಾಡಬೇಕಂದ್ರೆ 2 6 2 3 ಬ್ಯಾಲೆನ್ಸ್ಡ್. ಫಸ್ಟ್ ಚಾಪ್ಟ್ರಲ್ಲೂ ಇದೆ, ಬ್ಯಾಲೆನ್ಸ್ಡ್ ಗೊತ್ತಿರಬೇಕು. ಸೊ ನಿಮಗೆ ರಿಯಾಕ್ಷನ್ ಅಷ್ಟು ಗೊತ್ತಿರಬೇಕು. ಸೊ ಬ್ಯಾಲೆನ್ಸ್ ಮಾಡೋದು ನಂಬರ್ಸ್ ಇಟ್ ಶುಡ್, ಅಂದರೆ ಎಕ್ಸಾಮ್ ಅಲ್ಲಿ ಬರೆಯೋಂಗೆ ಆ ಕೆಪಾಸಿಟಿ ಇರಬೇಕು. ಬಿಕಾಸ್ ಯು ಕ್ಯಾನಾಟ್ ಬೈ ಹ್ಯಾಟ್ ದ ನಂಬರ್ಸ್, ಇಟ್ಸ್ ನಾಟ್ ಗುಡ್, ಇಟ್ಸ್ ನೆವರ್ ರೆಕಮೆಂಡೆಡ್. ಸೊ ನಂಬರ್ಸ್ ಬ್ಯಾಟ್ ಮಾಡಿರಿ, ನೋ, ನೆವರ್. ಎಲ್ಲೋ ಒಂದು 2 ಹಾಕೋ ಬದಲು 4 ಹಾಕಿದ್ರೆ ಹೋಯ್ತು. ಅದಕ್ಕೆ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ ಮಾಡೋಂಗಿತ್ತು ಅಂದರೆ ಲೈಕ್ ಇಫ್ ಯು ನೋ ಹೌ ಟು ಬ್ಯಾಲೆನ್ಸ್, ನೀವು ಬ್ಯಾಲೆನ್ಸ್ ಈಕ್ವೇಷನ್ ಅಂತೂ ಒಂದೇ ಬರುತ್ತೆ, 2 ಮಾರ್ಕ್ಸ್ ಅಂತೂ ಒಂದೇ ಬರುತ್ತೆ. ಸೊ ಅದಕ್ಕಂತೂ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿರಲೇಬೇಕು. ಸೊ ಪ್ರಾಕ್ಟೀಸ್ ಟು ಡೂ ದ ಬ್ಯಾಲೆನ್ಸ್. ನಾನು ಒಂದು ದಿನ ವೀಡಿಯೋ ಮಾಡಿಲ್ಲ, ಸೊ ಮಾಡ್ತೀನಿ. ನೈಟ್ರಿಕ್ ಆ್ಯಸಿಡ್, ಓಕೆ, ಹೈಡ್ರೋಜನ್ ಈಸ್ ನಾಟ್ ಲಿಬರೇಟೆಡ್ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಯಾಕೆ? ಬಿಕಾಸ್ ಇಟ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಸೊ ಏನು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೋ ಇಟ್ ಈಸ್ ಆಕ್ಸಿಡೈಸ್ ಟು ವಾಟರ್. ಆಕ್ಸಿಡೈಸ್ ಅಂದರೆ ಆಕ್ಸಿಜನ್ ಆ್ಯಡ್ ಆಗ್ತದೆ ಹೈಡ್ರೋಜನ್ಗೆ, ವಾಟರ್ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ ಟು ಎನಿ ಆಫ್ ದ ನೈಟ್ರೋಜನ್ ಆಕ್ಸೈಡ್ಸ್. ಎನಿ ಆಫ್ ದ ನೈಟ್ರೋಜನ್ ಆಕ್ಸೈಡ್, NO ಆಗಿರ್ಬೋದು, N2O ಆಗಿರ್ಬೋದು, NO2 ಆಗಿರ್ಬೋದು. ಸೊ ಬ್ರ್ಯಾಕೆಟಲ್ಲಿ ಬೇಕಾದ್ರೆ ಬರೆಯಂಗಿದ್ರೆ ಬರೀರಿ. ಸೊ ಎನಿ ಆಫ್ ದ ನೈಟ್ರೋಜನ್ ಆಕ್ಸೈಡ್ಸ್ ಯಾವುದಾದ್ರು NO, NO2, N2O. ಓಕೆ, ವಿಚ್ ಈಸ್ ದ ಮೆಟಲ್, ಅಗೇನ್ ವಿಚ್ ಆರ್ ದ ಮೆಟಲ್. ಸೊ 2 ಎಕ್ಸಾಂಪಲ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ವಿಚ್ ರಿಯಾಕ್ಟ್ಸ್ ವಿತ್ HNO3 ನೈಟ್ರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್. ಯಾವುದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಲು ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಮ್. ಓಕೆ, ಡನ್. ನೆಕ್ಸ್ಟು, ಆ್ಯನ್ ಐರನ್ ರಿಂಗ್ ಇಸ್ ಟು ಬಿ ಕೋಟೆಡ್ ವಿತ್ ಕಾಪರ್. ಹೌ ಕ್ಯಾನ್ ವಿ ಡೂ ದಿಸ್ ವಿತೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ? ಹಿಂದೆ ನೋಡಿದ್ರೆ ಐರನ್ನು ಕಾಪರ್. ಸೊ ಇಲ್ಲೇನು ಮಾಡಬೇಕು? ಕಾಪರ್ ಕೋಟೆಡ್ ಮಾಡಬೇಕು ಅಂದರೆ, ಸೊ ಐರನ್ ಶುಡ್ ಬಿ ಆ್ಯಡೆಡ್ ಟು ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಥವಾ ಕಾಪರ್ ಸೊಲ್ಯೂಷನ್. ಸೊ ಎನಿ ಆಫ್ ದ ಕಾಪರ್ ಸೊಲ್ಯೂಷನ್. ಸೊ ಕಾಪರ್ ಸೊಲ್ಯೂಷನ್ ಹಾಕಿದ್ರೆ ಏನಾಗುತ್ತೆ? ಸೊ ಕಾಪರ್ ಡಿಸ್ಪ್ಲೇಸ್ ಮಾಡುತ್ತೆ ಯಾವುದು? ಐರನ್. ಬಿಕಾಸ್ ಐರನ್ ಇಸ್ ಮೋರ್ ರಿಯಾಕ್ಟಿವ್. ಹಿಂದೆ ನೋಡಿದ್ರಿ ರಿವರ್ಸ್ ನೋಡಿದ್ದು. ಸೊ ಅಲ್ಲಿ ರಿಯಾಕ್ಟಿವ್ ಇಲ್ಲ, ಸೊ ಹೆಂಗಿರುತ್ತೋ ಹಂಗೆ ಇರುತ್ತೆ. ಬಟ್ ಇಲ್ಲಿ ಇಟ್ ಡಿಸ್ಪ್ಲೇಸಸ್. ರಿಯಾಕ್ಟಿವಿಟಿ ಸೀರೀಸ್. ನೆಕ್ಸ್ಟ್, ಫಿಸಿಕಲ್ ಪ್ರಾಪರ್ಟೀಸ್ ಆರ್, ಓಕೆ, ಗೋಲ್ಡ್ ಈಸ್ ಯೂಸ್ ಟು ಮೇಕ್ ಆರ್ನಮೆಂಟ್ಸ್. ಯಾಕೆ? ಶೈನಿಂಗ್. ಆಬ್ವಿಯಸ್ಲಿ ಹಾಕೊಂಡಾಗ ಶೈನಿಂಗ್ ಮಿಣ ಅಂತ ಹೊಡಿಬೇಕಲ್ಲ. ಶೈನಿಂಗ್, ಲಸ್ಚರಸ್ ಆ್ಯಂಡ್ ductile because it can be drawn into thin thread. So thread, so chain is a, ನಿಮಗೆ ಥ್ರೆಡ್ ಆಗಿ ತೆಗಿಬೇಕು ಅಂದರೆ ಏನು ಮಾಡಬೇಕು? ಸೊ ಡಕ್ಟೈಲ್. ಸೊ 2 ಪ್ರಾಪರ್ಟಿ ಬರೆದ್ರೆ ಇಟ್ ಇಸ್ ಗುಡ್. ನೆಕ್ಸ್ಟ್, ನಿಕಲ್ ಈಸ್ ಯೂಸ್ಡ್ ಇನ್ ಸ್ಟ್ರಿಂಗ್ಸ್ ಆಫ್ ಗಿಟಾರ್. ಯಾಕೆ? ಒಂದು ಸೋನರಸ್, ಸೌಂಡ್ ಪ್ರೊಡ್ಯೂಸಿಂಗ್, ಆ್ಯಂಡ್ ಇಟ್ ಸೇಮ್ ಡಕ್ಟೈಲ್ ಬರ್ತೀರ ಅಂದ್ರೆ ಬರಬೇಕು ಸ್ಟ್ರಿಂಗ್. ಸೊ ಥ್ರೆಡ್ ಆಗಿ ತೆಗಿಬೇಕು, ಇಟ್ ಶುಡ್ ನಾಟ್ ಬ್ರೇಕ್. ಸೊ ಓಕೆ, ಆಯ್ತಲ್ಲ. ನೆಕ್ಸ್ಟು, ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಕುಕ್ಕಿಂಗ್ ವೆಸಲ್ಸ್. ಆಬ್ವಿಯಸ್ಲಿ ಬಿಕಾಸ್ ಹೀಟ್ ಪ್ರೊಡ್ಯೂಸ್ ಮಾಡಬೇಕು. ಸೊ ಹೀಟ್ ಕಂಡಕ್ಟ್ ಮಾಡಬೇಕು. ಅಗೇನ್, ಸೊ ನಾನು ಮೆಟಲ್ ಬದಲು ನಾನು ಇನ್ನೊಂದು ಯಾವುದೋ ತೊಗೊಂಡು ಪ್ಲಾಸ್ಟಿಕ್. ಸೊ ಈಗಂತೂ ಈಗ ರೀಸೆಂಟಾಗಿ ಪುಣ್ಯಕ್ಕೆ ಏನೋ ಸ್ಟೇಟ್ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ, ಥ್ಯಾಂಕ್ ಗಾಡ್, ಇಟ್ಸ್ ವೆರಿ ವೆಲ್ ಆ್ಯಂಡ್ ಗುಡ್. ಏನೋ ಇಡ್ಲಿ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಪೇಪರ್ಸ್ ಅಂದರೆ ಪ್ಲಾಸ್ಟಿಕ್ ಕವರ್ಸ್ ಹಾಕಿ ಇಡ್ಲಿ ಮಾಡ್ತಾಯಿದ್ರು. ಹೌ ಇಸ್ ಇಟ್ ಪಾಸಿಬಲ್? ಯಾಕಂದರೆ ಹೀಟ್ ಮಾಡೋದಂದರೆ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ, ವಿಚ್ ಇಸ್ ಸೊ ಪಾಯ್ಸನಸ್. ಸೊ ಆಬ್ವಿಯಸ್ಲಿ ಮೆಟಲ್ಸ್ ಯೂಸ್ ಮಾಡ್ತಾರೆ. ಸೊ ದಟ್ ಏನು ಪ್ಲೇಟ್ ಅದು ಇದು ಇದೆ, ಸೊ ಆಬ್ವಿಯಸ್ಲಿ ಇಟ್ ಈಸ್ ಮೇಡಪ್ ಆಫ್ ಮೆಟಲ್. ಅಥವಾ ನಾವೇನು ಹೀಟಿಂಗ್ ಮೆಟಲ್ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಲ್ಲ, ಇಲ್ಲಿ ಹೀಟ್. ಓಕೆ, ನೆಕ್ಸ್ಟ್, ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಸೊ ಇಫ್ ಇಟ್ ಇಸ್ ನಾಟ್ ಸ್ಟೋರ್ಡ್ ಇನ್ ಕೆರೋಸಿನ್, ಸೋಡಿಯಂ ಇಸ್ ಹೈಲಿ ಲೈಕ್ ರಿಯಾಕ್ಟಿವ್. ಸೊ ನಾವು ಹೊರಗೆ ಇಟ್ಟಿದ ತಕ್ಷಣ ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆರ್ ಮಾಯ್ಶ್ಚರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ಆಯಿತು ಅಂದರೆ ಏನು ಆಕ್ಸಿಡೈಸ್ ಆಗುತ್ತೆ, ಅಥವಾ ಆ ಕೆಪಾಸಿಟಿ ಲೈಕ್ ಎಷ್ಟು ರಿಯಾಕ್ಟಿವ್ ಇರುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ನಿಮ್ಗೆ ಅಲ್ಲೇ ಒಂದು ಫೈರ್ ಥರ ಪ್ರೊಡ್ಯೂಸ್ ಮಾಡಿದ್ರು ಮಾಡ್ಬೋದು. ಸೊ ಒಂದು ವಿಡಿಯೋ ಬಂದಿತ್ತು ರೀಸೆಂಟಾಗಿ, ಐ ಡೋಂಟ್ ವಾಂಟ್ ಟು ಹೇಳೋದಕ್ಕೆ, ಬಟ್ ಇಟ್ ಈಸ್ ವೆರಿ ರಿಯಾಕ್ಟಿವ್. ಸೊ ಸೋಡಿಯಂ ಏನಿದೆ, ವೆನ್ ಇಟ್ ಈಸ್ ಕೆಪ್ಟ್ ಇನ್ ದ ಕೆರೋಸಿನ್ ಡಸ್ ನಾಟ್ ಅಲೋ ವಾಟರ್. ಸೊ ವಾಟರ್ ನೀವು ಕೆರೋಸಿನ್ಗೆ ಹಾಕಿದ್ರಿ ಅಂದ್ರೂ ಇಟ್ ಡಸ್ ನಾಟ್ ಮಿಕ್ಸ್ ಆಗಲ್ಲ. ಸೊ ಇಟ್ ಫ್ಲೋಟ್ಸ್. ಯಾವುದು? ಕೆರೋಸಿನ್ ಫ್ಲೋಟ್ ಆಗುತ್ತೆ. ಸೊ ಇಟ್ ಮಿಕ್ಸ್ ಆಗಲ್ಲ. ಸೊ ವಾಟ್ ಎವರ್ ಅಟ್ಮಾಸ್ಫಿಯರಲ್ಲಿ ಏನೇ ನಿಮಗೆ ವಾಟರ್ ಮಾಲಿಕ್ಯೂಲ್, ವಾಟರ್ ಕಂಟೆಂಟ್ ಇದ್ರೂ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸೋಡಿಯಂ. ಅದಕ್ಕೆ ಕೆರೋಸಿನ್ ಒಳಗೆ ಇಡ್ತೀವಿ, ಆಯಿತಾ. ನೆಕ್ಸ್ಟ್, ವೆನ್ ಕ್ಯಾಲ್ಶಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್, ದ ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಡಸ್ ನಾಟ್ ಕ್ಯಾಚ್ ಫೈರ್ ಬಿಕಾಸ್ ಕ್ಯಾಲ್ಶಿಯಂ ಇಸ್ ನಾಟ್ ಸೊ ರಿಯಾಕ್ಟಿವ್. ಅದೇ ಸೋಡಿಯಂ ಹಾಕಿದ್ರೆ ಅಂದರೆ ಟಣ 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 ಅಂತ ಮೇಲೆ
ಲೈಕ್ ಮೇಲೆ ಡ್ಯಾನ್ಸ್ ಮಾಡ್ತಿರತ್ತೆ. ಯಾಕಂದರೆ ಅಗೇನ್ ಕೇಳಿದ್ರು ಅಂದರೆ, ಸೊ ವಾಟರ್ ಮಾಲಿಕ್ಯೂಲ್ ಏನಿದೆ, ನೀವು ಸೋಡಿಯಂ ಹಾಕಿದ ತಕ್ಷಣ ಸೊ ಇಲ್ಲಿ ಕೆಳಗೆ ಸೊ ನಿಮಗೆ ಹೈಡ್ರೋಜನ್ ಗ್ಯಾಸ್, ಸೊ ಹೈಡ್ರೋಜನ್ ಗ್ಯಾಸ್ ಏನು ಲಿಬರೇಟ್ ಆಗುತ್ತೆ, ಇಟ್ ಸ್ಟಿಕ್ಸ್ ಟು ದ ಬಾಟಮ್ ಆ್ಯಂಡ್ ಇಟ್ ಡಸ್ ನಾಟ್ ಅಲೋ ದ ಮೆಟಲ್ ಟು, ಅಂದರೆ ವಾಟ್ರಲ್ಲಿ ಇಮ್ಮರ್ಸ್ ಆಗೋದಕ್ಕೆ. ಸೊ ಇಟ್ ಮೇಕ್ಸ್ ದ ಮೆಟಲ್ ಟು ಫ್ಲೋಟ್. ಸೊ ಏನು ಹೈಡ್ರೋಜನ್ ಪ್ರೊಡ್ಯೂಸ್ ಆಗಿದೆ, ಸೊ ಇಟ್ ಈಸ್ ನಾಟ್ ಲೆಟ್ಟಿಂಗ್ ದ ಮೆಟಲ್ ಟು ಡಿಸಾಲ್ವ್, ಅಂದರೆ ಒಳಗೆ ಹೋಗೋದಕ್ಕೆ ಇಟ್ ಈಸ್ ನಾಟ್ ಲೆಟ್ಟಿಂಗ್. ಸೊ ಅದೇ ಕ್ಯಾಲ್ಶಿಯಮಲ್ಲಿ ಹೈಡ್ರೋಜನ್ ವಾಟ್ ಎವರ್ is formed is not so reactive, and the calcium is not so reactive, so there is not sufficient amount of hydrogen which is produced. Ionic compounds have high melting and boiling point because lot of energy is needed to break the andre nimage ಏನು ionic bond in formation ಆಗಿರುತ್ತೆ, it is very strong, so ನಿಮ್ಗೆ lot of energy is required. Okay, ಆಯ್ತಲ್ಲ ನೋಡಿ, because considered amount of energy required to break the strong interionic attraction. Interionic. Okay, next, formation of ionic bond between sodium atom and chlorine. Very important. Again, sodium ಅಂದರೆ NaCl ಅಥವಾ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಸೋಡಿಯಂ ಅಂತ ಬರೆದಾಗ ಎಷ್ಟು ಲೈಕ್ ಎಲೆಕ್ಟ್ರಾನ್ಸ್ ಬರೀರಿ, ಸೊ ಎಷ್ಟಿದೆ ಅಂತ. ನೆಕ್ಸ್ಟು ಇದೇನಾಗ್ತಿದೆ, Na++ ಒಂದು ಎಲೆಕ್ಟ್ರಾನ್. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 8 1. ಸೊ ಇಲ್ಲಿಗೆ ಬಂದಾಗ ಏನಾಗುತ್ತೆ, 2 8. ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಯಿತು. ನೆಕ್ಸ್ಟ್ ಅಗೇನ್ ಕ್ಲೋರಿನ್. ಸೊ ಕ್ಲೋರಿನ್ ಏನಾಗುತ್ತೆ, 2 8 7. ಸೊ ಪ್ಲಸ್ ಎಲೆಕ್ಟ್ರಾನ್, ಸೊ ಏನಾಯಿತು, Cl-. ಸೊ ಏನಾಯಿತು, 2 8 8. ಅದಾದಮೇಲೆ ಇದು ಬರೋದಾದಮೇಲೆ ಯಾವುದು, ಸೋಡಿಯಂ Na+ ಇರುತ್ತೆ. ಸೊ ಅಂದರೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರುತ್ತೆ Cl ಅಲ್ಲಿ. ಸೊ ಯು ವಿಲ್ ಬಿ ಹ್ಯಾವಿಂಗ್, ಓಕೆ ಕಲರ್ ಚೇಂಜ್ ಮಾಡೋಣ. ಸೊ 1 2 3 4 5 6 7. ಸೊ ಏನಾಗ್ತಿದೆ, ಈ ಒಂದು ಎಲೆಕ್ಟ್ರಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಫೈನಲಿ ಏನಾಗುತ್ತೆ, Na+Cl. ಸೊ ಅಷ್ಟು ಎಲೆಕ್ಟ್ರಾನ್ಸು ಬರೀರಿ. ಅದು ಸೋಡಿಯಮ್ದು ಮೈನಸ್. ಸೊ ಇದು ಬರೀಬೇಕು. Na+ ಅಂದರೆ Na281 28 ಆಗ್ತದೆ. ಏನಾಗ್ತದೆ ನೆಕ್ಸ್ಟು ಫಾರ್ಮೇಷನ್ ಹೆಂಗಾಗ್ತದೆ, ವೆರಿ ಮಚ್ ಈಕ್ವಲ್ಡ್. ಓಕೆ, ಇಲ್ಲಿ ಹಿಂದೆ ಅಗೇನ್, ಸೊ ಇಲ್ಲಿ ಪ್ಲಸ್ ಅಂತ ತೊಗೊಂಡೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಪ್ಲಸ್ ಐದರ್ ಯು ಕ್ಯಾನ್ ಟೇಕ್ ಕ್ರಾಸ್, ಬಿಕಾಸ್ ಮತ್ತಿಲ್ಲಿ ಪ್ಲಸ್ಸು ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇಲ್ಲಿ ಕ್ರಾಸೇ ತೊಗೊಳ್ಳಿ. ಓಕೆ, ಅಥವಾ ಎಲೆಕ್ಟ್ರಾನ್ಸ್ ಡಾಟ್ ಇರ್ತೀರ, ಎನಿಥಿಂಗ್. ಜನರಲ್ ಪ್ರಾಪರ್ಟಿ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಮುಂದೋಣ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಏನು, ಒಬ್ವಿಯಸ್ಲಿ ಸಾಲಿಡ್ ಇರುತ್ತೆ. ಈಗಷ್ಟೇ ನೋಡಿದ್ವಿ, ವೆನ್ ಇಟ್ ಈಸ್ ಇನ್ ದ ಸಾಲಿಡ್ ಸ್ಟೇಟ್ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಯಾವಾಗ ಕಂಡಕ್ಟ್ ಮಾಡುತ್ತೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು, ಇನ್ ದ ಮೋಲ್ಟನ್ ಸ್ಟೇಟ್. ಸೊ ಅಯೋನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಓನ್ಲಿ ಇನ್ ದ ಮೋಲ್ಟನ್ ಸ್ಟೇಟ್. ನೆಕ್ಸ್ಟು ಬ್ರಿಟಲ್. ಸೊ ಬ್ರಿಟಲ್ ಅಂದರೆ ಏನು, ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಂದರೆ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟು. ಸಾಲ್ಯುಬಲ್ ಇನ್, ಓಕೆ ಅಗೇನ್ ದಿಸ್ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ದೇ ಡು ನಾಟ್ ಡಿಸಾಲ್ವ್, ದೇ ಡು ನಾಟ್ ಕನೆಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಗುಡ್ ಕಂಡಕ್ಟರ್ಸ್ ಇನ್ ಮೋಲ್ಟನ್ ಆರ್ ಎಕ್ವಿಯಸ್ ಸ್ಟೇಟ್. ಎಕ್ವಿಯಸ್ ಅಂದರೆ ನೀರಿಗೆ ಹಾಕಿದಾಗ. ಸೊ NaCl ನೀವು ಉಪ್ಪನ್ನ ನೀರು ಹಾಕಿದ್ರೆ ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟು ಡೆಪಿಕ್ಟ್ ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಈಗ ಯಾವ್ದು ಸೋಡಿಯಂ NaClದು ನೋಡಿದ್ರೆ ಸಿಮಿಲರ್ ಮೆಗ್ನೀಷಿಯಂ ಕ್ಲೋರೈಡು. ಸೊ ಅಗೇನ್ Mg. ಸೊ ಅಂತ ಬರೆದಾಗ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 8. ನೆಕ್ಸ್ಟ್ ಏನಾಗ್ತಿದೆ, Mg2+ ಆಗ್ತಿದೆ. ಸೊ 2 ಎಲೆಕ್ಟ್ರಾನ್ಸು ಏನಿದೆ ಕಂಪ್ಲೀಟ್ ಬರೀರಿ. ಅಗೇನ್ ದಿಸ್ ಪಾರ್ಟ್ ಇದನ್ನು ಮಿಸ್ ಮಾಡಬೇಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ ಬರೆಯೋದು ಅಗೇನ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್, ಬಟ್ ಸಮ್ಟೈಮ್ಸ್ ದಿಸ್ ಆಲ್ಸೋ ಹ್ಯಾಸ್ ಮಾರ್ಕ್ಸ್. ಸೊ ಎಷ್ಟೊಂದು ಜನ ಇದನ್ನು ಬರೆಯೋದನ್ನು ಮಿಸ್ ಮಾಡ್ತೀರಾ. ಇರೋದು 2 ಎಕ್ಸಾಂಪಲ್, ಪ್ರಾಕ್ಟೀಸ್ ಮಾಡಿರಿ. ಅದು ಬಂತು ಅಂದರೆ ಇನ್ನು ಮಿಕ್ಕಿದ್ದು ಏನೇ ಕೊಟ್ಟರು ಅವ್ರು ಬರೆಯಂಗಿರ್ಬೇಕು. ಆ್ಯಂಡ್ ಅಗೇನ್ ಬೇರೆ ಕೊಡೋ ಚಾನ್ಸಸ್ ತುಂಬ ಕಮ್ಮಿ, ಬಿಕಾಸ್
ನಿಮಗೆ ಪಿರಿಯೋಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಲ್ಲ. ಸೊ ಅದು ಇದ್ದಿದ್ರೆ ಕೊಡ್ಬೋದಿತ್ತು, ಬಟ್ ಕೊಟ್ಟರು ಬರೆಯೋ ಕೆಪಾಸಿಟಿ ಇರಬೇಕು. ಕೊಟ್ಟರೆ ಇನ್ನೇನು ಕೊಡ್ತಾರೆ, ಅಲ್ಯೂಮಿನಿಯಂ ಕ್ಲೋರೈಡು ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು ಅಂದರೆ, ಅಗೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು ಅಂದರೆ ಕೇಳ್ಬೋದು. ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಲಿಬರೇಟೆಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆ್ಯಸಿಡ್. ಯಾಕೆ ಈಗಷ್ಟೇ ಹೇಳಿದೆ. ಸೊ ಇಟ್ ಈಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹೈಡ್ರೋಜನ್ ಏನು ಪ್ರೊಡ್ಯೂಸ್ ಆಗುತ್ತೆ, ಇಟ್ ಆಕ್ಸಿಡೈಸಸ್ ಟು ಫಾರ್ಮ್ ವಾಟರ್, ಆಯ್ತಲ್ಲ. ಸೊ ಎಕ್ಸಾಂಪಲ್ ಎರಡೇ ಇರೋದು, ಒಂದು ಮೆಗ್ನೀಷಿಯಮು ಮ್ಯಾಂಗನೀಸು. ಸೊ ಇಲ್ಲೂ ಇದೆ, ಡೆಫಿನೇಷನ್ ಇದೆ, ಇಟ್ಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟು, ಹೌ ಆರ್ ಮೆಟಲ್ಸ್ ಇನ್ ದ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಕೋರ್ಸ್. ಇದಕ್ಕೂ ಸೊಲ್ಯೂಷನ್ ಹೇಳ್ಬೇಕಾದ್ರೆ ಹೇಳಿದ, ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಗಿಂತ ಮುಂಚೆ 9 ಮಿನಿಟ್ಸ್ ವೀಡಿಯೋ, ಆ 9 ಮಿನಿಟ್ಸ್ ವೀಡಿಯೋ ನೋಡಿದರೆ ಹೇಳಿದ್ನಲ್ಲ, ಲೈಕ್ 40+ ಮಾರ್ಕ್ಸ್. 6 ಗಂಟೆ ಯಾರಿಗೆಲ್ಲ 40+ ಅಲ್ಲ, ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಇದೆ. ಬಿಕಾಸ್ ನೈಟ್ರೋಜನ್ ಮಾಲಿಕ್ಯೂಲು ಸೋ ಮಚ್ ಮಾರ್ಕ್ಸ್, ನನಗೆ ಮಾರ್ಕ್ಸು ಕೌಂಟ್ ಮಾಡೋಕ್ಕಲ್ಲ. ಬಿಕಾಸ್ ನಾ ಕೂತ್ ನೋಡ್ಬೇಕು ಯಾವುದು ಅಂತ. ಐ ಡೆಂಟ್ ಹ್ಯಾವ್ ಟೈಮ್, ಸೊ ಮಾಡಿಲ್ಲ. ಫ್ಲೋ ಚಾರ್ಟ್. ಸೊ ಪ್ಲೀಸ್ ರಿಮೆಂಬರ್ ದ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ನಿಮ್ಗೆ ಆ ಫ್ಲೋ ಚಾರ್ಟ್ ಗೊತ್ತಿತ್ತು ಅಂದರೆ ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್. ಸೊ ಫ್ಲೋ ಚಾರ್ಟಲ್ಲಿ ಏನಾಗ್ತಿದೆ ಅದನ್ನು ಹಾಗೆ ಬರ್ಕೊಳ್ತಾ ಹೋದ್ರೂ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಆ ಫ್ಲೋ ಚಾರ್ಟ್ ಇಲ್ಲಿರೋದು, ಹಿಂದೆ ಮುಂದೆ ಏನೋ ಸೆಂಟೆನ್ಸ್ ಹಾಕಿದ್ರೆ ಮುಗೀತು. ಸೊ ಓಕೆ, ಫ್ಲೋ ಚಾರ್ಟ್ ಇಲ್ಲಿಲ್ಲ, ಬಟ್ ಓಕೆ. ಸೊ ಏನಿದೆ, ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್. ಯಾವುದು ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್? ಫಾರ್ ಎಕ್ಸಾಂಪಲ್, ಈಗ ಕಾಪರ್ ಆಯಿತು, ಜಿಂಕ್ ಆಯಿತು. ಸೊ ಇದೆಲ್ಲ ಯಾವ ಸ್ಟೇಟಲ್ಲಿರುತ್ತೆ? ಒಂದು, ನಿಮಗೆ ಕಾರ್ಬೋನೇಟ್ ಆಗಾದರೂ ಇರುತ್ತೆ ಅಥವಾ ಸಲ್ಫೈಡ್ ಆಗಾದರೂ ಇರುತ್ತೆ. ಸೊ ಕಾರ್ಬೋನೇಟ್ ಅಥವಾ ಸಲ್ಫೈಡು. ಸೊ ಕಾರ್ಬೋನೇಟ್ ಓರ್ ಇತ್ತು ಅಂದರೆ ಏನು ಮಾಡ್ತೀವಿ? ಕ್ಯಾಲ್ಸಿನೇಷನ್. ಸೊ ಸಲ್ಫೈಡ್ ಓರ್ ಇದ್ದರೆ ಏನು ಮಾಡ್ತೀವಿ? ರೋಸ್ಟಿಂಗ್. ಕ್ಯಾಲ್ಸಿನೇಷನ್ ಅಂದರೆ ಏನು? ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್. ರೋಸ್ಟಿಂಗ್ ಅಂದರೆ ಏನು? ಎಕ್ಸೆಸ್ ಸಪ್ಲೈ ಆಫ್ ಆಕ್ಸಿಜನ್. ಸೆಂಟೆನ್ಸ್ ಬರೆದ್ರಿ, ಡೆಫಿನೇಷನ್ ಬರೆದ್ರಿ, 2 ಪಾಯಿಂಟ್ ಆಯಿತು. ನೆಕ್ಸ್ಟು, ಇದೇ ಇಲ್ಲಿಂದ ಎರಡಕ್ಕೂ ಏನು ಮಾಡ್ತೀವಿ? ವಿ ಆರ್ ಕನ್ವರ್ಟಿಂಗ್ ಇಂಟು ಆಕ್ಸೈಡ್ಸ್, ಬಿಕಾಸ್ ಆಕ್ಸೈಡ್ಸ್ ಈಸ್ ಈಸಿಯರ್ ಟು ರೆಡ್ಯೂಸ್. ಸೊ ಕಾರ್ಬೋನೇಟ್ ಓರ್ ಅಥವಾ ಸಲ್ಫೈಡ್ ಓರ್ ಇಟ್ ಈಸ್ ನಾಟ್ ಈಸಿ ಟು ರೆಡ್ಯೂಸ್. ಸೊ ಅದಕ್ಕೆ ಏನು ಮಾಡ್ತೀವಿ? ವಿ ಕನ್ವರ್ಟ್ ಫಸ್ಟ್ ಟು ಆಕ್ಸೈಡ್. ಸೊ ಆಕ್ಸೈಡ್ ಕನ್ವರ್ಟ್ ಮಾಡ್ಕೊಂಡಿದ್ದ ತಕ್ಷಣ 2 ಮೆಥಡ್ ಇದೆ. ಒಂದು, ಸಿಂಪಲ್ ಆಗಿ ವಿ ಕ್ಯಾನ್ ಯೂಸ್ ರಿಡಕ್ಷನ್. ಸೊ ಇಲ್ಲಿ ರಿಡಕ್ಷನ್ ಆಗುತ್ತೆ. ಸೊ ರಿಡಕ್ಷನ್ಗೆ ಎದರ್ ವಿ ಕ್ಯಾನ್ ಯೂಸ್ ಕಾರ್ಬನ್. ಸೊ ಇಲ್ಲಿ ಕಾರ್ಬನ್ ಆದರೂ ಯೂಸ್ ಮಾಡ್ಬೋದು, ಅಥವಾ ವಿಚೆವರ್ ಎಲಿಮೆಂಟ್, ವಿಚೆವರ್ ಮೆಟಲ್ ವಿಚ್ ಇಸ್ ಹೈಯರ್ ರಿಯಾಕ್ಟಿವ್. ಸೊ ಅದನ್ನಾದರೂ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು ಥರ್ಮಿಟ್ ಪ್ರೊಸೆಸ್ ಇದೆ, ಅದನ್ನು ಹೆಂಗಿದೆ ನೆಕ್ಸ್ಟ್ ಕಾನ್ಸೆಪ್ಟ್ಸಲ್ಲಿ ಬರುತ್ತೆ. ಬಟ್ ರಿಡಕ್ಷನ್ ಮಾಡ್ತೀವಿ ಎದರ್ ಯೂಸಿಂಗ್ ಕಾರ್ಬನ್. ಸೊ ಕಾರ್ಬನ್ ಒಂದು ಎಕ್ಸಾಂಪಲ್ ಇದೆ, ಅದನ್ನು ಬರೆಂಗಿದ್ರೆ ಬರೀರಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? ರಿಫೈನ್ ಮಾಡ್ತೀವಿ. ಸೊ ರಿಫೈನ್, ಬಟ್ ಅವರಲ್ಲಿ ಕೇಳಿರೋದು ಎಕ್ಸ್ಟ್ರಾಕ್ಟೆಡ್. ರಿಫೈನಿಂಗ್ ಏನು ಕೇಳಿಲ್ಲ, ಎಕ್ಸ್ಟ್ರಾಕ್ಷನ್ ರಿಫೈನಿಂಗ್ ಬರೋದು ಇಟ್ಸ್ ಗುಡ್, ಇನ್ ಲಾಸ್ ಏನಿಲ್ಲ. ಓಕೆ, ಸೊ ಅದಕ್ಕೆ ಫ್ಲೋ ಚಾರ್ಟ್. ಸೊ ಇಲ್ಲಿ ಅಷ್ಟರದು ಲೈಕ್ ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ. ಅಗೇನ್ ರೋಸ್ಟಿಂಗು, ಕ್ಯಾಲ್ಸಿನೇಷನ್ದು, ಇಲ್ಲಿ ಡೆಫಿನೇಷನ್ ಇದು ಬರೋದ್ರೇ 2 ಪಾಯಿಂಟ್ ಆಯಿತು. ಸೊ ಏನು ಮಾಡ್ತಿದ್ದೀವಿ? ಸೊ ರೋಸ್ಟಿಂಗ್ ಅಗೇನ್ ಈಕ್ವೇಷನ್ ಬರೀರಿ, ಇಟ್ಸ್ ಗುಡ್. ಸೊ ಫೈನಲಿ ಏನು ಮಾಡ್ತೀವಿ? ಲೈಕ್ ವಿ ಆರ್ ಡೂಯಿಂಗ್ ರೆಡಾಕ್ಸ್ ರಿಯಾಕ್ಷನ್. ಸೊ ಏನಾಗ್ತಿದೆ ಬರೀರಿ. ಓಕೆ, ನೆಕ್ಸ್ಟ್, ವಾಟ್ ಆರ್ ಅಲಾಯ್ಸ್? ಸೊ ಅಲಾಯ್ಸ್ ಅಂದರೆ ಏನು? ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೀನ್ ಓಕೆ. ಸೊ ಅಲಾಯ್ಸ್, ಸೊ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಸೊ ಇಲ್ಲಿ ಮೆಟಲ್ಸ್ ಆರ್ ನಾನ್ ಮೆಟಲ್ಸೂ ಆಗುತ್ತೆ. ಓಕೆ, ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಏನಿದೆ? ಬ್ರಾನ್ಸು ಮತ್ತು ಸೋಲ್ಡರ್ದು. ಸೊ ಬ್ರಾನ್ಸ್, ಕಾಪರ್, ಟಿನ್. ಬ್ರಾನ್ಸ್, ಬ್ರಾಸ್, ಸೋಲ್ಡರ್. ಸೊ ಬ್ರಾನ್ಸು, ಕಾಪರು, ಟಿನ್ನು. ನೆಕ್ಸ್ಟು ಸೋಲ್ಡರು, ಲೆಡ್ ಆ್ಯಂಡ್ ಟಿನ್. MCQ ಹೇಳಿದ್ದೀನಿ. ಸೊ 3 ಇದೆ. ಸೊ 3 ಯಾವುದು ಗೊತ್ತಿರಬೇಕು. ಓಕೆ, ಓರ್ಸು, ಇದನ್ನು ಹಿಂದಷ್ಟೇ ಡಿಸ್ಕಷನ್ ಮಾಡಿದೆ. ಸೊ ಸಲ್ಫೈಡ್ ಓರ್ಸಿದ್ರೆ ಏನು, ಆಕ್ಸೈಡ್ಸ್ ಕಾರ್ಬೋನೇಟ್ಸ್ ಓರಿದ್ರೆ ಹೆಂಗೆ ಆಕ್ಸೈಡಾಗಿ ಕನ್ವರ್ಟ್ ಮಾಡ್ತೀರಾ ಅಂತ. ನೆಕ್ಸ್ಟ್, ಸಿಲ್ವರ್ ಆ್ಯಂಡ್ ಕಾಪರ್ ಆರ್ಟಿಕಲ್ ಲೂಸಸ್ ದೇರ್ ಶೈನಿಂಗ್ ಸರ್ಫೇಸ್. ಹೌ? ಓಕೆ, ಸಿಲ್ವರ್. ಸೊ ಸಿಲ್ವರ್
ಲೂಸ್ ಮಾಡಿ ಏನಾಗುತ್ತೆ, ಸಿಲ್ವರ್ ಈಸ್ ಫಾರ್ಮಿಂಗ್ ಸಿಲ್ವರ್ ಸಲ್ಫೈಡ್ Ag2S. ಕಾಪರ್ ಏನಾಗ್ತಿದೆ, ಗ್ರೀನ್ ಆಗ್ತಿದೆ ಬಿಕಾಸ್ ಆಫ್ ಕಾಪರ್ ಕಾರ್ಬೋನೇಟ್. ಸೊ CuCO3 ಟ್ವೈಸ್, ಇಲ್ಲ ಇಲ್ಲಿ CuCO3ನೇ ಬರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಆಕ್ಸಿಡೇಷನ್ ಸ್ಟೇಟ್. ಸೊ ಅದಕ್ಕೆ ಇಲ್ಲಿ ಬರೆಯೋಕೆ ಹೋಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್. ಸೊ ಕಾಪರ್ದು ಆಕ್ಸಿಡೇಷನ್ ಸ್ಟೇಟು +1 ಇತ್ತು ಅಂದರೆ CuCO3 Cu2CO3 ಬರುತ್ತೆ. ಇಲ್ಲ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ 2 ಇತ್ತು ಅಂದರೆ CuCO3 ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್. ಅಗೇನ್ ಎಕ್ಸಾಮಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ರು ಅಂದರೆ ಕಾಪರ್ ಅಂತ ಕೊಟ್ಟು ರೋಮನ್ ನ್ಯೂಮರಲ್ಸ್ 2 ಅಂತ ಕೊಟ್ಟರೆ ಇಟ್ ಮೀನ್ಸ್ ದಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಇಸ್ 2. ಅದೇ ಕಾಪರ್ ಅಂತ ಕೊಟ್ಟು ರೋಮನ್ ನ್ಯೂಮರಲ್ 1 ಅಂತ ಕೊಟ್ಟಿದ್ರೆ ಆಕ್ಸಿಡೇಷನ್ ಸ್ಟೇಟ್ 1. ನೋಡಿಕೊಂಡು ಯು ಶುಡ್ ಬಿ ಏಬಲ್ ಟು ರೈಟ್ ದ ಫಾರ್ಮುಲಾ. ಆಯ್ತಲ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಆಂಫೋಟರಿಕ್ ಆಕ್ಸೈಡ್ ಹೇಳಿದೆ, ಇಟ್ ಆಕ್ಟ್ಸ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ. ಓಕೆ, ಗ್ಯಾಲ್ವನೈಸೇಷನ್. ಸೊ ಗ್ಯಾಲ್ವನೈಸೇಷನ್ನು ಏನು ಮಾಡ್ತಿದೆ, ಇಟ್ ಈಸ್ ಪ್ರೊಟೆಕ್ಟಿಂಗ್ ದ ಇನ್ನರ್ ಸರ್ಫೇಸ್. ಸೊ ನಿಮಗೆ ಐರನ್ ಇದೆ, ಸೊ ಐರನ್ ಮೇಲೆ ಸೊ ಏನಾಗ್ತಿದೆ, ಒನ್ ಮೋರ್ ಲೇಯರ್ ಆಫ್ ಜಿಂಕ್. ಸೊ ಇಲ್ಲಿ ಜಿಂಕ್ ಲೇಯರ್ ಫಾರ್ಮೇಷನ್ ಆಗ್ತಿದೆ. ಸೊ ಒಳಗಿರೋ ಐರನ್ ಇಟ್ ಈಸ್ ಸೇಫ್. ಸೊ ನಿಮ್ಗೆ ಆಕ್ಸೈಡು ಅಥವಾ ಏನೇ ರಸ್ಟಿಂಗ್ ಆದ್ರೂ ಫಸ್ಟ್ ದಿಸ್ ಲೇಯರ್ ಹ್ಯಾಸ್ ಟು ಬಿ ಡ್ಯಾಮೇಜ್ಡ್. ಸೊ ಮೇಲೇನು ಜಿಂಕ್ ಲೇಯರ್ ಇದೆ, ಸೊ ದಿಸ್ ಹ್ಯಾಸ್ ಟು ಡ್ಯಾಮೇಜ್. ಸೊ ಅದು ಜಿಂಕ್ ಲೇಯರ್ ಡ್ಯಾಮೇಜ್ ಆದಮೇಲೆ ಒಳಗೆ ಡ್ಯಾಮೇಜ್ ಆಗಬೇಕು. ಸೊ ಅಲ್ಲಿ ಡ್ಯಾಮೇಜ್ ಆಗಿದ ತಕ್ಷಣ ವಿ ಕ್ಯಾನ್ ಟೇಕ್ ದ ಪ್ರಿಕಾಷನ್ ಟು ಪ್ರೊಟೆಕ್ಟ್ ದ ಇನ್ನರ್ಸ್ ಮಿಡಲ್, ಅಂದರೆ ಒಳಗೆ ಏನಿರುತ್ತೆ ಆ ಸರ್ಫೇಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಹೆಂಗೆ, ಇಫ್ ದಿಸ್ ಲೇಯರ್ ಈಸ್ ಡ್ಯಾಮೇಜ್ಡ್. ಸೊ ಅದೇ ನಾವು ಹಾಕಿಲ್ಲ ಅಂದರೆ ಏನಾಗುತ್ತೆ, ಡೈರೆಕ್ಟಾಗಿ ಐರನ್ನೇ ಡ್ಯಾಮೇಜ್ ಆಗ್ತದೆ. ಸೊ ಅದಕ್ಕೆ ಒಂದು ಲೇಯರ್ ಹಾಕಿದ್ವಿ ಅಂದರೆ ಆ ಲೇಯರ್ ಡ್ಯಾಮೇಜ್ ಆಗ್ತಿದ್ದಂಗೆ ನಾವು ಬೇಕಾದ್ರೆ ಇನ್ನೊಂದು ಸಲ ಗ್ಯಾಲ್ವನೈಸೇಷನ್ ಮಾಡ್ಬೋದು. ಸೇಮ್ ಈಗ ಪೇಂಟ್ ಮಾಡ್ತೀವಿ. ಪೇಂಟ್ ಯಾಕೆ ಮಾಡ್ತೀವಿ, ಸೊ ಪೇಂಟ್ ಮಾಡಿದಾಗ ಏನಾಗ್ತದೆ, ಒಳಗಿರೋ ಎಲಿಮೆಂಟ್ ಮೆಟಲ್ಸು ಸೇಫ್ ಆಗುತ್ತೆ. ಸೊ ಫಸ್ಟ್ ಪೇಂಟ್ ಹೋಗಬೇಕು. ಪೇಂಟ್ ಹೋದ್ಮೇಲೆ ಒಳಗೆ ರಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಪೇಂಟ್ ಹೋಗ್ದಿರ ಒಳಗೆ ರಸ್ಟ್ ಆಗೋದು ತುಂಬ ರೇರ್. ಸೊ ಅದಕ್ಕೆ ಏನು ಮಾಡ್ತೀವಿ, ಒಂದು ವೇಳೆ ಪೇಂಟ್ ಹೋಯಿತು ಸೊ ಇಮಿಡಿಯೇಟಾಗಿ ಇನ್ನೊಂದು ಸಲ ಪೇಂಟ್ ಮಾಡ್ತೀವಿ. ಸೊ ದಟ್ ಇಟ್ ಈಸ್ ವಾಟ್ ಎವರ್ ದ ಮೆಟಲ್ ಈಸ್ ದೇರ್, ಇಟ್ ಈಸ್ ಸೇಫ್. ಸಿಮಿಲರ್ಲಿ ಗ್ಯಾಲ್ವನೈಸೇಷನ್. ಓಕೆ. ನೆಕ್ಸ್ಟ್ 250 ml ಆಫ್ ವಾಟರ್ ಇಸ್ ಟೇಕನ್. ಓಕೆ, A ಆ್ಯಂಡ್ B. ಸೊ ಒಂದು A, ಇನ್ನೊಂದು B. ಅಬೌಟ್ 5 grams ಆಫ್ ಸೋಡಿಯಂ ಮೆಟಲ್ ಈಸ್ ಆ್ಯಡೆಡ್ ಟು ದ ಬೀಕರ್ A. ಸೊ ಎಗೆ ಏನು ಆ್ಯಡ್ ಮಾಡ್ತಿದ್ದೀವಿ, ಸೋಡಿಯಮ್ಮು. ಸೊ ಬಿಗೆ ಏನು ಆ್ಯಡ್ ಮಾಡ್ತಿದ್ದೀವಿ, ಕ್ಯಾಲ್ಶಿಯಮ್ಮು. ವಾಟ್ ಈಸ್ ದ ರೀಸನ್ ಫಾರ್ ದ ಅಬ್ಸರ್ವೇಷನ್. ಓಕೆ, ಸೊ ಎಯಲ್ಲಿ ಸೋಡಿಯಂ ಆ್ಯಡ್ ಮಾಡಿದ ತಕ್ಷಣ ಸೋಡಿಯಂ ಈಸ್ ಹೈಲಿ ರಿಯಾಕ್ಟಿವ್. ಸೊ ದೆರ್ ಈಸ್ ಎಕ್ಸೆಸ್ ಅಮೌಂಟ್ ಆಫ್ ಹೀಟ್ ದಟ್ ಈಸ್ ಪ್ರೊಡ್ಯೂಸ್ಡ್. ವೆರಾಸ್ ಬಿ ಅಲ್ಲಿ ಇಫ್ ಯು ಆ್ಯಡ್ ಕ್ಯಾಲ್ಶಿಯಂ ನಾಟ್ ಸೋ ಮಚ್ ಎಕ್ಸೆಸ್. ಸೊ ಸ್ವಲ್ಪ ಸ್ಟೋನ್ ಹತ್ರ ಸ್ವಲ್ಪ ಹೀಟ್. ಸೊ ಯು ಹ್ಯಾವ್ ಟು ರೈಟ್ ಹೌ ಇನ್ ವಾಟ್ ರೇಷೋ. ಅದು ರೇಷೋ ಅನ್ನೋದಕ್ಕೆ ನೀವು ಮೆಷರ್ ಮಾಡೋಕ್ಕಾಗಲ್ಲ. ಸೊ ಹಿಯರ್ ಮೋರ್ ಹೀಟ್ ಈಸ್ ಪ್ರೊಡ್ಯೂಸ್ಡ್, ಹಿಯರ್ ಲೆಸ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. ಯಾಕೆ, ಕ್ಯಾಲ್ಶಿಯಂ ಈಸ್ ಲೆಸ್ ರಿಯಾಕ್ಟಿವ್. ಓಕೆ, less violent, heat evolved is not sufficient for the hydrogen to catch fire. Next, last question, what are alloy? So alloy andre enu? Okay, illi idea, homogeneous mixture of two or more metals or metal and non-metal. Okay, definition ನಾನು ಅಲ್ಲಿದೆ ಅನ್ಕೊಂಡೆ. ಓಕೆ, ಇಲ್ಲಿ ಹಾಕಿದ್ದೇನೆ. ಸೊ homogeneous mixture of two or more metal or a metal and a non-metal. Okay, physical properties of metal. ಸೊ ಫಿಸಿಕಲ್ ಪ್ರಾಪರ್ಟಿ ಏನು, ಹಾರ್ಡ್ ಇರುತ್ತೆ, ಮಂಗ್ ಸ್ಟ್ರಾಂಗ್ ಆಗಿರುತ್ತೆ, ಲಸ್ಚರಸ್, ಶೈನಿಂಗ್, ಡಕ್ಟೈಲ್, ಥಿನ್ ಥ್ರೆಡ್, ಮೆಲೆಬಿಲಿಟಿ. ಒಡೆದ ನಮ್ಮ ಲೈಕ್ ನಾರ್ತ್ ಕರ್ನಾಟಕ ಬಡ್ದು ಅಂತಾರೆ. ಸೊ ಕ್ಯಾನ್ ಬಿ ಮೇಡ್ ಇಂಟು ಥಿನ್ ಶೀಟ್ಸ್. ಗುಡ್ ಕಂಡಕ್ಟರ್ ಆಫ್ ಹೀಟ್. ಈಗಷ್ಟೇ ನೋಡಿರಿ ಯಾಕೆ ಕುಕ್ಕಿಂಗಿಗೆ ಯೂಸ್ ಮಾಡ್ತೀವಿ ಅಂತ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವುದು, ಕಾಪರ್. ಸೊ ಕಾಪರ್ ವೈರ್ಸ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲೂ ಸೊ ವಿಚ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಷನ್, ಕಾಪರ್. ಯಾಕಂದರೆ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೋನರಸ್ ಹಿಂದೆ ನೋಡಿದ್ವಿ, ಯಾವುದು, ಗಿಟಾರ್. ಸೊ ಯಾಕಂದರೆ ಸೌಂಡ್ ಪ್ರೊಡ್ಯೂಸಿಂಗ್. ಎಲ್ಲ ಎಕ್ಸಾಂಪಲ್ಸು ನೋಡಿದ್ದೀವಿ ಈಗಿದೆ ಒಂದು ವೀಡಿಯೋಲಿ ಕಂಪ್ಲೀಟ್. ಓಕೆ, ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು,
ಸಬ್ಸ್ಕ್ರೈಬ್ ಮಾಡಬೇಕು. ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಮೋರ್. ಬೇರೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.